ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ಗ್ಯಾಕೋ ಅನುಮಾನ, ಈ ಮಾಳ್ವಿಕಾ ದೇವಿನ ನಂಬಿ ದೇವಸ್ಥಾನಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ದಾಗ್ಲೇ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ಸರಿ ನೋಡು, ಆಕಾಶ ಏನಾಗಿದೆ? ಉಲ್ಕೆ ಏನೋ ಹೇಳ್ತಾ ಇದೆ, ಅದೇನು ಅಂತ ನಿನಗೆ ಗೊತ್ತಲ್ವಾ? ಪ್ಲೀಸ್ ಅಪ್ಪ, ಸತ್ಯ ಏನು ಅಂತ ಹೇಳು. ತಿಳಿದಿಲ್ಲ, ಮನುಷ್ಯನಿಗೆ ಎಲ್ಲವೂ ತಿಳಿದಿಲ್ಲ. ಕಣ್ಣಿಗೆ ಕಂಡದ್ದು ಬರೀ ನಾಟಕ, ಕಣ್ಣಿಗೆ ಕಾಣದ್ದು ಅಸಲಿ ರಹಸ್ಯ. ಅಸಲಿ ರಹಸ್ಯ. ಭೂಮಿ ಮೇಲೆ ದೇವಸ್ಥಾನಗಳಿವೆ, ಎಲ್ಲಾ ಕಲ್ಲುಗಳು, ಮುಚ್ಚಿದ ಬಾಗಿಲುಗಳು. ಶಕ್ತಿ, ಶಕ್ತಿ, ಅಜ್ಞಾತ ಶಕ್ತಿಗಳು. ಎಲ್ಲವೂ ಎಚ್ಚರ, ಎಲ್ಲವೂ ಇಂದು ಎಚ್ಚರ. ಅಜ್ಞಾತ ಶಕ್ತಿಗಳ, ಮುಚ್ಚಿದ ಬಾಗ್ಲುಗಳ. ಅಪ್ಪ ಏನ್ ಹೇಳ್ತಿದ್ಯಾ? ನನ್ಗೆ ಅರ್ಥ ಆಗ್ತಿಲ್ಲ. ಚಿಕ್ಕಪ್ಪ ಹೇಳಿದ್ರು, ಇವತ್ತು ದೇವಸ್ಥಾನದ ಬಾಗ್ಲು ಮುಚ್ತಿರೋದು ದೇವಿಯ ವಿಶ್ರಾಂತಿಗೆ. ಇವತ್ತು ಆ ಜಗನ್ಮಾತೆ ಮಲ್ಗೋ ದಿನ ಅಂತೆ, ದುಷ್ಟ ಶಕ್ತಿ ಅಬ್ಬರಿಸೋ ದಿನ ಅಂತೆ. ಅಪ್ಪ ಇವತ್ತು ಯಾಕೋ ಗೊತ್ತಿಲ್ಲ, ಏನೋ ನಡೆಯತ್ತೆ ಅಂತ ಅನ್ನಿಸ್ತಾ ಇದೆ. ನೀನು ಕೂಡ ಹೀಗೆ ಭಯ ಪಡ್ಕೊಂಡು ಇಲ್ಲಿಗೆ ಬಂದಿದ್ಯಾ ಅಂದ್ರೆ ಏನೋ ವಿಷಯ ಇದ್ದೇ ಇರತ್ತೆ. ದಯವಿಟ್ಟು ಏನು ಅಂತ ಹೇಳಪ್ಪ. ಸತಿ, ಸತಿ ದಕ್ಷ, ದಕ್ಷ ಯಜ್ಞ ಕತೆ. ದಕ್ಷ ಯಜ್ಞ ಕತೆ ನೆನಪಿದೆಯಾ? ಹ್ಞೂ ಅಪ್ಪ, ನೆನಪಿದೆ. ಶಿವ ಸತಿನ ಮದುವೆ ಆದ್ಮೇಲೆ ಸತಿಯ ತಂದೆ ದಕ್ಷ ಬ್ರಹ್ಮನಿಗೆ ಶಿವನ್ ಮೇಲೆ ಕೋಪ ಇರತ್ತೆ. ದಕ್ಷ ಯಜ್ಞಕ್ಕೆ ಶಿವನ್ನ ಕರ್ದಿರಲ್ಲ. ಶಿವ ಬೇಡ ಅಂದ್ರು ಸತಿ ಅವಳ ತಂದೆ ಮನೆಗೆ ಹೋಗ್ತಾಳೆ. ಅವಳ ಗಂಡಂಗಾಗಿರೋ ಅವಮಾನನ ಅವಳು ಸಹಿಸಕ್ಕಾಗದೆ ಅದೇ ಯಜ್ಞ ಕುಂಡಕ್ಕೆ ಹಾರಿ ಅವಳು ಪ್ರಾಣ ಬಿಡ್ತಾಳೆ. ಅಗಲಿಕೆ, ವಿರಹ, ಕೋಪ, ರುದ್ರ, ಶಿವ, ಬೆಂಕಿ ಕೆಂಡದಂತ ಸತಿ ದೇಹ. ತನ್ನ ಹೆಂಡತಿಯ ಅಗಲಿಕೆಯನ್ನು ಸಹಿಸಕ್ಕಾಗದೆ ಹೆಂಡತಿಯ ದೇಹನ ಹೊತ್ತು ಇಡೀ ಬ್ರಹ್ಮಾಂಡನ ಸುತ್ತಾನೆ. ಕಾಲ ಕಾಲಕ್ಕೆ ಮುಗಿಯದ ಆ ನೋವು ಸೃಷ್ಟಿಯ ಸಮತೋಲನವನ್ನೇ ತಪ್ಪಿಸತ್ತೆ. ಪ್ರಳಯ, ದುಷ್ಟಶಕ್ತಿಯ ಅಟ್ಟಹಾಸ ಎಲ್ಲೇ ಮೀರುತ್ತೆ. ಅದೇ ಎಲ್ಲೇ ಮೀರುತ್ತೆ. ದುಷ್ಟ ಶಕ್ತಿಗಳ ಅಟ್ಟಹಾಸ ಎಲ್ಲೇ ಮೀರುತ್ತೆ. ಮುಂದೆ ಮುಂದೆ ವಿಷ್ಣು, ವಿಷ್ಣು ಚಕ್ರ. ಹೇಳು ಹೇಳು ಹೇಳು. ಬ್ರಹ್ಮಾಂಡದ ಸಮತೋಲನ ತಪ್ಪಿ ಸೃಷ್ಟಿ ಅಪಾಯದಲ್ಲಿರ್ಬೇಕಾದ್ರೆ ವಿಷ್ಣು ತನ್ನ ಸುದರ್ಶನ್ ಚಕ್ರವನ್ನು ಕಳಿಸಿ ಸತಿಯ ದೇಹವನ್ನು ತುಂಡು ಮಾಡ್ತಾನೆ. ಅವು ಬಿದ್ದ ಜಾಗಗಳೆಲ್ಲ ಶಕ್ತಿಪೀಠಗಳು ಆದ್ವು ಅಂತ ನೀನ್ ಹೇಳಿದ ಕತೆ ನನಗೆ ನೆನಪಿದೆ ಅಪ್ಪ. ಆದ್ರೆ ಅದನ್ನೆಲ್ಲ ನೀನ್ ಈಗ ಯಾಕೆ ಕೇಳ್ತಾ ಇದ್ಯಾ? ಅಮ್ಮನ ದೇಹದ ಒಂದು ಕಿಡಿ, ಸತಿ ದೇಹದ ಒಂದು ಕಿಡಿ ಇದೆ, ಇದೆ, ಇದೇ ಮಣ್ಣಲ್ಲಿ, ಇದೇ ಮಣ್ಣಲ್ಲಿ. ಅಮ್ಮ ಜಗನ್ಮಾತೆ, ಶಕ್ತಿಪೀಠ. ಶಕ್ತಿಪೀಠ ಅಂದ್ರೆ ಸತಿದೇವಿಯ ದೇಹದ ಕಿಡಿ ಇಲ್ಲಿ ಬಿದ್ದಿದ್ಯಾ? ಅಂದ್ರೆ ದುರ್ಗಾಪುರ ಶಕ್ತಿಪೀಠನಾ? ಹೌದು ಹೌದು, ಇದು ಶಕ್ತಿಪೀಠ, ಇದು ಶಕ್ತಿಪೀಠ. ಅದು ಬರೀ ವಿಗ್ರಹ ಅಲ್ಲ, ಬರೀ ವಿಗ್ರಹ ಅಲ್ಲ, ದೇವಿಯ ಅಂಶ,
ದೇವಿಯ ಅಂಶದ ಶಕ್ತಿ ಅದು ಅದು ಶ್ರೀಚಕ್ರದಲ್ಲಿ ಅಡಗಿದೆ. ಶ್ರೀಚಕ್ರದಲ್ಲಿ ಅಡಗಿದೆ. ಸಾವಿರ ವರ್ಷಕ್ಕೊಮ್ಮೆ ಪರೀಕ್ಷೆ. ಇಂದು ರಾತ್ರಿ ಪರೀಕ್ಷೆ. ಬಾಗಿಲು ಮುಚ್ಚಿರೋದು ರಕ್ಷಣೆಗಲ್ಲ, ಅತೀಂದ್ರಿಯ ಶಕ್ತಿ. ಮನುಷ್ಯರ ಕಣ್ಣುಗಳಿಂದ ಮರೆ ಮಾಡಲು, ದುಷ್ಟರ ಕಣ್ಣುಗಳಿಂದ ಮರೆ ಮಾಡಲು. ಅಯ್ಯೋ ದೇವ್ರೆ, ಅಂದ್ರೆ ಶಕ್ತಿ ಪೀಠದ ರಹಸ್ಯ ಯಾರಿಗೋ ಗೊತ್ತಿದೆ. ಇಲ್ಲಿರೋ ಶಕ್ತಿನ ಪಡೆಯೋದಕ್ಕೆ ಇವತ್ತು ಆಕ್ರಮಣ ಮಾಡ್ತಾರೆ ಅಂತ ಹೇಳ್ತಾ ಇದ್ಯಪ್ಪ. ಅಂದ್ರೆ ಅಪ್ಪ, ನೀನವತ್ತು ಸರ್ವನಾಶ ಅಂತ ಹೇಳಿದ್ದು ಇದಕ್ಕೇನಾ? ಹಾಗಾದ್ರೆ ಮಾಳ್ವಿಕಾನು ಇಲ್ಲಿಗೆ ಬಂದಿದ್ದು ಇದಕ್ಕೇನಪ್ಪ? ಮುಂದೇನಪ್ಪ? ಶಕ್ತಿ, ಶ್ರೀಚಕ್ರ. ಶ್ರೀಚಕ್ರ ಸಿಕ್ಕರೆ ಸರ್ವನಾಶ, ಪ್ರಳಯದ ಆರಂಭ. ನನ್ನ ತಪ್ಪು, ನನ್ನಿಂದಲೇ ತಪ್ಪು. ಮಹಾ ಅಪರಾಧ, ಅಕ್ಷಮ್ಯ ಅಪರಾಧ. ಮಾಳ್ವಿಕಂಗೆ ನಾನೇ ಹೇಳಿದ್ದು ಆ ಕರಾಳ ಸರ್ಪವನ್ನ ನಂಬಿದೆ. ದ್ರೋಹಿ, ಗುರುದ್ರೋಹಿ, ರಾಕ್ಷಸಿ ಅವಳು. ಅಂದ್ರೆ ಈ ಶಕ್ತಿಪೀಠದ ರಹಸ್ಯ, ಶ್ರೀಚಕ್ರದ ವಿಚಾರ, ಇದೆಲ್ಲವನ್ನು ನೀನ್ ಮಾಳ್ವಿಕಂಗ್ ಹೇಳಿದ್ಯಾ? ಹೌದು, ಎಲ್ಲವೂ ಗೊತ್ತು. ಅವಳಿಗೆ ಎಲ್ಲವೂ ಗೊತ್ತು. ಅವಳು ಅದನ್ನ ಕಾಪಾಡ್ತಾಳೆ ಅನ್ಕೊಂಡಿದ್ದೆ. ಆದರೆ ಅವಳು ಪಾಪಿ, ರಾಕ್ಷಸಿ. ಶ್ರೀಚಕ್ರ ಅವಳ ವಶ. ಅವಳು ಶಕ್ತಿಶಾಲಿ. ಶ್ರೀಚಕ್ರ ಅವಳ ವಶ. ಅವಳು ಶಕ್ತಿಶಾಲಿ. ಕರಾಳ ಶಕ್ತಿಗಳ ವಶಕ್ಕೆ ಶ್ರೀಚಕ್ರ ಬೇಕೇ ಬೇಕು. ಶ್ರೀಚಕ್ರ ಬೇಕೇ ಬೇಕು. ಶ್ರೀಚಕ್ರವನ್ನು ಪಡೆದು ಮಾಳ್ವಿಕ ಶಕ್ತಿಶಾಲಿ ಆಗ್ತಾಳ. ಕರಾಳ ಶಕ್ತಿಗಳನ್ನು ವಶ ಪಡ್ಕೊಂಡು ಎಲ್ಲವನ್ನು ನಾಶ ಮಾಡ್ತಾಳಪ್ಪ. ಹೌದು, ಇದು ಸಲ್ಲದು. ಪವಿತ್ರ ಶಕ್ತಿ ಗುರುದ್ರೋಹಿ ಕೈಗೆ ಸಲ್ಲದು. ನಾನು ಹಚ್ಚಿದ ಬೆಂಕಿ ನಾನೇ ಶ್ರೀಚಕ್ರ ಮುಟ್ಟದ ಹಾಗೆ ತಡಿಬೇಕು. ಶ್ರೀಚಕ್ರ ಮುಟ್ಟದ ಹಾಗೆ ತಡಿಬೇಕು.